11 ಸ್ಥಾನಕ್ಕೆ ತೃಪ್ತಿ ಪಡೆಯಲಿದೆ ಅಂತ ಪಿಮರ್ಕ್ಯೂ ಸಮೀಕ್ಷೆ ಅಂದಾಜಿಸಿದೆ. ಉತ್ತರ ಪ್ರದೇಶ ಮ್ಯಾಟ್ರಿಜ್ ಭವಿಷ್ಯವೇನು? ಇನ್ನು ಮ್ಯಾಟ್ರಿಜ್ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 69ರಿಂದ 74 ಸ್ಥಾನ, ಇಂಡಿ ಕೂಟ 6ರಿಂದ 11 ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದೆ. ಇನ್ನು ಬಿಹಾರದಲ್ಲಿ ಯಾರ ಪಾಲಿಗೆ ಗೆಲುವಿನ ಹಾರ ಸಿಗಲಿದೆ ಅಂತ ನೋಡೋದಾದ್ರೆ ಬಿಹಾರ ಪಿಮರ್ಕ್ಯೂ ಸಮೀಕ್ಷೆ ಹೇಳೋದೇನು? ಪಿಮರ್ಕ್ಯೂ ಸಮೀಕ್ಷೆ ಪ್ರಕಾರ ಬಿಹಾರದಲ್ಲಿ ಬಿಜೆಪಿ 37ಕ್ಕೂ ಅಧಿಕ ಸ್ಥಾನ ಹಾಗೂ ಇಂಡಿ ಕೂಟ 3ಕ್ಕೂ ಅಧಿಕ ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದೆ. ಬಿಹಾರ ಮ್ಯಾಟ್ರಿಜ್ ಭವಿಷ್ಯವೇನು? ಮ್ಯಾಟ್ರಿಜ್ ಪ್ರಕಾರ ಬಿಜೆಪಿ 32ರಿಂದ 37 ಸ್ಥಾನ, ಇಂಡಿ ಕೂಟ 01 ಸ್ಥಾನ ಗೆಲ್ಲಲಿದೆ. ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ಫಲಿತಾಂಶ? ಪಶ್ಚಿಮ ಬಂಗಾಳದಲ್ಲಿ ದಿಗ್ವಿಜಯ ಸಾಧಿಸಿದಾರ ಮಮತಾ ಬ್ಯಾನರ್ಜಿ. ಈ ಬಾರಿ ಕಮಾಲ್ ಮಾಡುತ್ತಾ ಕಮಲ ಪಡೆ. ಸಮೀಕ್ಷೆಗಳು ಹೇಳೋದೇನು ಅನ್ನೋದನ್ನ ನೋಡೋದಾದ್ರೆ ಪಶ್ಚಿಮ ಬಂಗಾಳ ಪಿಮರ್ಕ್ಯೂ ಸಮೀಕ್ಷೆ ಹೇಳೋದೇನು? ಪಿಮರ್ಕ್ಯೂ ಸಮೀಕ್ಷೆ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 22ಕ್ಕೂ ಹೆಚ್ಚು ಸ್ಥಾನ, ಕಾಂಗ್ರೆಸ್ 22ಕ್ಕೂ ಅಧಿಕ ಸ್ಥಾನ ಗೆಲ್ಲಲಿದೆ. ಪಶ್ಚಿಮ ಬಂಗಾಳ ಮ್ಯಾಟ್ರಿಜ್ ಭವಿಷ್ಯವೇನು? ಇನ್ನು ಮ್ಯಾಟ್ರಿಜ್ ಸಮೀಕ್ಷೆ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 21ರಿಂದ 25ಕ್ಕೂ ಹೆಚ್ಚು ಸ್ಥಾನ, ಕಾಂಗ್ರೆಸ್ 16ರಿಂದ 20 ಸೀಟ್ ಗೆಲ್ಲಲಿದೆ. ಒಟ್ನಲ್ಲಿ ಸಮೀಕ್ಷೆಗಳಲ್ಲಿ ಮತ್ತೆ ಕಮಲ ಅರಳುತ್ತೆ ಎನ್ನುತ್ತಿವೆ. ಅಸಲಿ ಚಿತ್ರಣ ಇನ್ನು ಕೆಲವು ಕ್ಷಣಗಳಲ್ಲಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನಾ ಭಾಗದಲ್ಲಿ ಇವತ್ತು ಮತದಾನ ಎಣಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇದೆ. ಸರ್ವೇ ಸಾಮಾನ್ಯ ಮಂಡ್ಯದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಜೆಪಿ ವತಿಯಿಂದ ಪೂಜೆ ನಡೀತಾ ಇದೆ ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಬೇಕು. ಅದಾದ ಬಳಿಕ ಬ್ಯಾಲೆಟ್ ಪೇಪರ್ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ, ಮತ ಎಣಿಕೆಯ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಆದರೆ ಈಗಿನಿಂದಲೇ ಪೂಜೆ ಪುನಸ್ಕಾರಗಳನ್ನು ಶುರು ಮಾಡಿದ್ದಾರಂತೆ. ಮಂಡ್ಯದಲ್ಲಿ ಬಿಜೆಪಿ ವತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವ ವಿಚಾರವಾಗಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸಲಿ ಅಂತೇಳಿ ವಿಶೇಷ ಪೂಜೆಯನ್ನು ಮಾಡಲಾಗ್ತದೆ. ಅದು ಬಿಜೆಪಿ ಕಾರ್ಯಕರ್ತರಿಂದ ಈ ರೀತಿಯಂಥ ಪೂಜಾ ಪುರಸ್ಕಾರಗಳನ್ನು ಮಾಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮಂಡ್ಯದಲ್ಲಿ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂಥೇಳಿ, ಜೊತೆಗೆ ಕುಮಾರಸ್ವಾಮಿಯವರು ಗೆಲ್ಲಬೇಕು ಅಂಥೇಳಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ನೋಡಿ, ಸಹಜವಾಗಿ ಪ್ರತಿ ಹಂತದಲ್ಲೂ ಕೂಡ ದೇವರ ಮೊರೆ ಹೋಗೋದನ್ನ ಗಮನಿಸ್ತಿದ್ದೀವಿ. ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಕೂಡ ಚುನಾವಣೆಯ ಫಲಿತಾಂಶ ಬರೋ ತನಕ ಕೂಡ ಅಭ್ಯರ್ಥಿಗಳಾದಿಯಾಗಿ ಅವ್ರನ್ನ ಬೆಂಬಲಿಸುವ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ದೇವರ ಮೊರೆ ಹೋಗ್ತಾರೆ. ನಾವು ನೆಚ್ಚಿರುವಂತ ನಾಯಕ ಗೆಲ್ಬೇಕಪ್ಪ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ. ಅದೇ ರೀತಿ ಈಗ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು, ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಗೆಲ್ಲಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಮೊರೆ ಹೋಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಆ ಮೂಲಕ ವಿಶೇಷ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಹಾಸನ್ನಿಂದ ನಮ್ಮ ಪ್ರತಿನಿಧಿ ಖುಷ್ವಂತ್ ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ವಿನೋದ್ ಇಬ್ರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಹಾಸನ ಹತ್ರ ಹೋಗ್ತೀನಿ, ಖುಷ್ವಂತ್ ಬಳಿ. ಖುಷ್ವಂತ, ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ಹಾಸನದತ್ತ. ಏನಾಗುತ್ತೆ ರಿಸಲ್ಟ್ ಅಂತೇಳಿ ಬಹಳ ಕುತೂಹಲ ಇದೆ. ಹೇಗಿದೆ ವಾತಾವರಣ? ನಾಗೇಂದ್ರ ಬಾಬು, ಈಗಾಗಲೇ ಹಾಸನ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬೀಳಲು ಕ್ಷಣಗಣನೆ ಆರಂಭ ಆಗಿದೆ.
ಈಗಾಗಲೇ ನಾನು ಹಾಸನದ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲಿ ಮತ ಎಣಿಕೆ ಸೆಂಟರ್ ಇದೆಯೋ ಆ ಒಂದು ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಇರುವಂಥದ್ದು ನೋಡ್ಬೋದು. ಈಗಾಗಲೇ ಎಲ್ಲ ಲೆಕ್ಕ ಈ ಒಂದು ಮತ ಎಣಿಕೆಗೆ ಬಂದಂಥ ಸಿಬ್ಬಂದಿಗಳು ತಮ್ಮ ಹೆಸರುಗಳನ್ನು ನಮೂದಿಸಿಕೊಂಡು ಒಳ ಹೋಗ್ತಾ ಇರುವಂಥದ್ದು. ಜೊತೆಗೆ ಈ ಬಾರಿ ಹಾಸನದ ಚುನಾವಣೆ ಅಂದರೆ ಭಾರಿ ಜಿದ್ದಾಜಿದ್ದಿ ಚುನಾವಣೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಈಗಾಗಲೇ ಗೊತ್ತಿರುವ ವಿಚಾರ, ಈಗಾಗಲೇ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಾಗಿ ಒಂದು ಬಾರಿ ಈಗಾಗಲೇ MP ಆಗಿರುವಂಥದ್ದು. ಇನ್ನು ಶ್ರೇಯಸ್ ಪಟೇಲ್ ಇದೇ ಮೊದಲ ಬಾರಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬಂಧನಕ್ಕೊಳಗಾಗಿದ್ದಾರೆ. ಅತ್ಯಾಚಾರ ಆರೋಪಿ ಪ್ರಕರಣದಲ್ಲಿ ಆರೋಪಿಯಾಗಿ ಇರುವಂಥದ್ದು. ಇವೆಲ್ಲ ಕೂಡ ಇದ್ರೂ ಕೂಡ ಹಾಸನದಲ್ಲಿ ಚುನಾವಣೆ ಫಲಿತಾಂಶ ವಿಚಾರದಲ್ಲಿ ಜಿದ್ದಾಜಿದ್ದಿ ಅಷ್ಟೇ ಇದೆ ಅಂತ ಹೇಳ್ಬೋದಾಗಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ಲೆಕ್ಕಾಚಾರ ನಿನ್ನೆಯಿಂದ ಕೂಡ ಜೋರಾಗಿರುವಂಥದ್ದು. ಹೀಗಾಗಿ ಈ ಬಾರಿ ಶ್ರೇಯಸ್ ಪಟೇಲ್ಗೂ ಕೂಡ ಈ ಬಾರಿ ಗೆಲುವು ತೀರಾ ಮುಖ್ಯವಾಗಿರುವಂಥದ್ದು. ಅವರ ರಾಜಕೀಯ ಜೀವನವನ್ನು ನಿರ್ಧಾರ ಮಾಡುವಂಥ ಗೆಲುವಾಗಿರುವಂಥದ್ದು. ಹಾಗೆ NDAಗೂ ಕೂಡ ನಮ್ಮ ಅಭ್ಯರ್ಥಿ ಕೂಡ ಗೆಲ್ತಾರೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು. ಇದೇನೇ ಇದ್ರೂ ಕೂಡ ಒಟ್ಟಾರೆಯಾಗಿ ಈ ಬಾರಿ ಹಾಸನದಲ್ಲಿ 17,48,610 ಮತದಾನ ಹಾಗೆ ಸಂಪರ್ಕದಲ್ಲಿರಿ, ಯಾಕಂದ್ರೆ ಹಾಸನದ ಬಗ್ಗೆ ಬಹಳ ಕುತೂಹಲ ಇದೆ. ಅಲ್ಲಿಂದ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ. ಅದ್ರ ಜೊತೆಗೆ ಮೈಸೂರು ಬಗ್ಗೆ ಕೂಡ ದೊಡ್ಡ ಮಟ್ಟದ ಕುತೂಹಲ. ಕಾರಣ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಯಿತು. ಬಿಜೆಪಿ ಪಾಳ್ಯದಿಂದ ಯದುವೀರ್ ಅವರಿಗೆ ಮಣೆ ಹಾಕಲಾಗಿದೆ. ಈ ಕಡೆ CM ಆದಿ